ತ್ರಿವಿಕ್ರಮ ದೇವರ ಉತ್ಸವವನ್ನು ಮಾಡ್ತಾ ಇದ್ರು ರಾಜರು ಯಾವ ರೀತಿಯಾಗಿ ಉತ್ಸವವನ್ನು ಮಾಡ್ತಾ ಇದ್ರು? ರಾಜರು ಮಾಡಿದಂತಹ ಉತ್ಸವವನ್ನ ಕಣ್ಣಾರೆ ಕಂಡವರು ಯಾರಿದ್ದಾರೆ? ರಘುನಾಥಾಚಾರ್ಯರು ಕಂಡಿದ್ದಾರೆ. ರಾಜರು ಅವರು ಇದ್ದಾಗ ತ್ರಿವಿಕ್ರಮ ದೇವರ ಉತ್ಸವವನ್ನು ಯಾವ ರೀತಿಯ ವೈಭವದಿಂದ ಮಾಡ್ತಾ ಇದ್ರು ಅನ್ನುವ ಈ ಸಂದರ್ಭವನ್ನು ಅವರು ವರ್ಣನೆ ಮಾಡ್ತಾರೆ. ಗುರುರಾಜರ ಅಂತರ್ಗತರಾಗಿ ಹಯಗ್ರೀವ ದೇವರ ಉಪಾಸನೆಯನ್ನು ಮಾಡುವುದು ಮಾತ್ರ ಅಷ್ಟೇ ಮುಖ್ಯವಲ್ಲ, ತ್ರಿವಿಕ್ರಮ ದೇವರ ಉಪಾಸನೆಯನ್ನು ಕೂಡ ನಾವು ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಗುರುರಾಜರು ಯಾವ ರೀತಿಯಾಗಿ ಹಯಗ್ರೀವನ ಉಪಾಸನೆಯನ್ನು ಮಾಡಿದ್ದರೋ ಅದೇ ರೀತಿಯಾಗಿ ತ್ರಿವಿಕ್ರಮ ದೇವರ ಉಪಾಸನೆಯನ್ನು ಕೂಡ ಅದೇ ರೀತಿಯಾಗಿ ಮಾಡಿದರು. ರಾಜರು ಸೋದಾ ಕ್ಷೇತ್ರದಲ್ಲಿ ತಮ್ಮ ವೃಂದಾವನದ ಮೇಲ್ಗಡೆ ಹಯಗ್ರೀವ ದೇವರ ಸನ್ನಿಧಾನವನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ತ್ರಿವಿಕ್ರಮ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತ್ರಿವಿಕ್ರಮ ದೇವರ ಉತ್ಸವವನ್ನು ಮಾಡ್ತಾ ಇದ್ರು ರಾಜರು ಯಾವ ರೀತಿಯಾಗಿ ಉತ್ಸವವನ್ನು ಮಾಡ್ತಾ ಇದ್ರು? ರಾಜರು ಮಾಡಿದಂಥ ಉತ್ಸವವನ್ನು ಕಣ್ಣಾರೆ ಕಂಡವರು ಯಾರಿದ್ದಾರೆ? ರಘುನಾಥಾಚಾರ್ಯರು ಕಂಡಿದ್ದಾರೆ. ರಾಜರು ಅವರು ಇದ್ದಾಗ ತ್ರಿವಿಕ್ರಮ ದೇವರ ಉತ್ಸವವನ್ನು ಯಾವ ರೀತಿಯ ವೈಭವದಿಂದ ಮಾಡ್ತಾ ಇದ್ರು ಅನ್ನುವ ಈ ಸಂದರ್ಭವನ್ನು ಅವರು ವರ್ಣನೆ ಮಾಡ್ತಾರೆ. ಉತ್ಸವ ಹೇಗಿತ್ತು ಅಂತ ಕೇಳಿದರೆ, ಪುಷ್ಪ ಬಾಣಾದಿಭಿರ್ ದೀಪೈ ದಿವಾಲೋಕ ಪ್ರದೀರ್ನಿಶಿ ಅಪಿ ಪ್ರದೀಪಾವಲಿಭಿ ಸಮಂತಾತ್ ಪರಿಶೋಭಿತಾನ್ ಅಂತ ಹೇಳಿ ವ್ರತರತ್ನ ಸಂಗ್ರಹದಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾರೆ. ರಾಜರು ಈ ಉತ್ಸವ ಕಾಲದಲ್ಲಿ ಬಿರುಸು ಬಾಣಗಳನ್ನೆಲ್ಲ ಬಿಡ್ತಾ ಇದ್ರಂತೆ. ರಥೋತ್ಸವ ಕಾಲದಲ್ಲಿ ರಾಜರ ಕಾಲದಲ್ಲಿಯೂ ಕೂಡ ಸುಡುಮದ್ದುಗಳನ್ನು ಬಿಡ್ತಾ ಇದ್ರು. ಈ ಎಲ್ಲ ಸುಡುಮದ್ದುಗಳ ಬಗೆಯ ಸುಡುಮದ್ದುಗಳನ್ನು ಬಿಡಬೇಕಾದ್ರೆ, ಬಿರುಸು ಬಾಣಗಳನ್ನು ಬಿಡಬೇಕಾದರೆ ಒಂದು ರೀತಿಯಲ್ಲಿ ಆಕಾಶದಲ್ಲಿ ವಿಶೇಷವಾದ ಪ್ರಭೆ ಕಾಣಿಸ್ತಾ ಇತ್ತಂತೆ. ಆ ಇಡೀ ರಥಬೀದಿಯೇ ಪ್ರಕಾಶಮಾನವಾಗಿ ಶೋಭಿಸ್ತಾ ಇತ್ತು, ಆಕಾಶ ಪೂರ್ತಿ ಪ್ರಕಾಶಮಾನವಾಗಿ ಶೋಭಿಸ್ತಾ ಇತ್ತು. ಅಷ್ಟು ಮಾತ್ರವಲ್ಲ, ರಥಬೀದಿಯ ಸುತ್ತಲೂ ಕೂಡ ದೀಪಗಳಿಂದ ಅಲಂಕರಿಸ್ತಾ ಇದ್ದರಂತೆ. ಎಲ್ಲ ಕಡೆಗಳಲ್ಲಿ ಕೂಡ ದೀಪದ ಪ್ರಭೆ, ಆ ಆಕಾಶದಲ್ಲೆಲ್ಲ ಈ ಎಲ್ಲ ಸುಡುಮದ್ದುಗಳ ಆ ಪ್ರಭೆ, ಆ ಕಾಂತಿಗಳೆಲ್ಲವೂ ಕೂಡ ತುಂಬಿಕೊಂಡು ಹೋಗ್ತಾ ಇತ್ತು. ಮಾತ್ರವಲ್ಲ, ಉತ್ಸವದಲ್ಲಿ ನರ್ತಕರಿದ್ದರು, ಸಂಗೀತಜ್ಞರಿದ್ದರು, ನೃತ್ಯವನ್ನು ಕೋಲಾಟವನ್ನು ಮಾಡುವವರಿದ್ದರು, ಆನೆಗಳಿತ್ತು, ಕುದುರೆಗಳಿತ್ತು, ಒಂಟೆಗಳಿತ್ತು ಅಂತ ಹೇಳ್ತಾರೆ. ಹೀಗೆ ಈ ಒಂದು ರಥಬೀದಿಯ ಉತ್ಸವದ ಪೂರ್ತಿ ತುಂಬ ಜನ ತುಂಬಿಕೊಂಡಿದ್ದರಂತೆ. ಅನೇಕ ಭಕ್ತರ ಸಮುದಾಯ, ಆಬಾಲ ವೃದ್ಧರಾಗಿ ಸಕಲ ಭಕ್ತರ ಸಮುದಾಯದಿಂದ ವೈಭವದಿಂದ ಉತ್ಸವವನ್ನು ರಾಜರು ಮಾಡ್ತಾ ಇದ್ದರು ಅಂತ. ಇದನ್ನೆಲ್ಲ ರಘುನಾಥಾಚಾರ್ಯರು ತಾವು ಕಣ್ಣಾರೆ ಕಂಡದನ್ನು ಹೇಳ್ತಾ ಇದ್ದಾರೆ. ಇಷ್ಟು ವೈಭವದಿಂದ ತ್ರಿವಿಕ್ರಮನ ಉತ್ಸವವನ್ನು ಮಾಡ್ತಾ ಇದ್ದಾರೆ ರಾಜರು ಅಂತ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ, ರಾಜರ ದೇಹವೇ ಒಂದು ರಥ ಇದ್ದ ಹಾಗೆ, ಅವರ ಚಿತ್ತವೇ ಸಾರಥಿ ಇದ್ದ ಹಾಗೆ, ಸನ್ಮಾರ್ಗದಲ್ಲಿರುವಂತಹ ಮನಸ್ಸೇ ಕುದುರೆ ಇದ್ದ ಹಾಗೆ, ಇಂತಹ ರಥದಲ್ಲಿ ತ್ರಿವಿಕ್ರಮನ ಉತ್ಸವವನ್ನು ಅವರು ಶಾಶ್ವತವಾಗಿ ಮಾಡ್ತಾ ಇದ್ದಾರೆ. ಇಂತಹ ತ್ರಿವಿಕ್ರಮ ಉತ್ಸವದ ಬಗ್ಗೆ ಆಖ್ಯಾನದಲ್ಲಿ ಬಹಳ ವಿಶೇಷವಾಗಿ ಅಲ್ಲಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ವಿಶೇಷವಾಗಿ ಆಖ್ಯಾನದಲ್ಲಿ ಮನೋರಥ ಉತ್ಸವವನ್ನು ರಾಜರು ವರ್ಣನೆ ಮಾಡ್ತಾರೆ. ಮನೋರಥ ಉತ್ಸವ ಅಂದರೆ ಏನಿದು? ಗುರುರಾಜರು ಮನಸ್ಸಿನಲ್ಲಿ ವಾಸನಾಮಯ ಸಂಸ್ಕಾರದಿಂದ ಮಾಡುವಂತಹ ಒಂದು ಉತ್ಸವ. ಸಾಮಾನ್ಯ ಪರಿಭಾಷೆಯಲ್ಲೇ ಹೇಳಬೇಕು ಅಂತಂದರೆ ಮನಸ್ಸಿನಲ್ಲಿ ಮಾಡುವಂಥ, ಮಾನಸಿಕವಾಗಿ ಮಾಡುವಂಥ ಒಂದು ಉತ್ಸವ. ಗುರುರಾಜರು ಮನಸ್ಸಲ್ಲೇ ಯೋಚಿಸಿಕೊಂಡು ಉತ್ಸವವನ್ನು ಮಾಡ್ತಾ ಇದ್ದಾರೆ. ಇಂತಹ ಉತ್ಸವವನ್ನು ಇಂದ್ರಾದಿ ದೇವತೆಗಳು ಕೂಡ ಬಂದು ನೋಡ್ತಾ ಇದ್ದಾರಂತೆ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ರಾಜರು ಮಾಡುವಂತಹ ಈ ಒಂದು ಮನೋರಥ ಉತ್ಸವ, ಈ ಒಂದು ಮಾನಸಿಕ ಉತ್ಸವವನ್ನು ಇಂದ್ರಾದಿ ದಿಕ್ಪಾಲ ದೇವತೆಗಳು ನೋಡಲಿಕ್ಕೆ ಹೇಗೆ ಸಾಧ್ಯ ಅಂತ. ನಾವು ಮನಸ್ಸಲ್ಲಿ ಕಲ್ಪಿಸಿಕೊಂಡದನ್ನು ಇನ್ನೊಬ್ಬರು ಕಾಣಲಿಕ್ಕೆ ಸಾಧ್ಯವಾ? ಈ ಒಂದು ರಾಜರು ಮಾಡುವಂಥ ಈ ಒಂದು ಉತ್ಸವವನ್ನು ಇಂದ್ರಾದಿ ದೇವತೆಗಳು ಹೇಗೆ ಕಂಡ್ರು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಋಜುದೇವತೆಗಳ ಈ ಸಂಸ್ಕಾರ ಎನ್ನುವಂಥದ್ದು ಬಹಳ ಉಜ್ವಲವಾಗಿರ್ತದಂತೆ. ಉದಾಹರಣೆಗೆ ಹೇಳುವುದಾದರೆ, ಬ್ರಹ್ಮದೇವರು ಮಾನಸ ಪುತ್ರರನ್ನು ಸೃಷ್ಟಿ ಮಾಡಿದರು. ಪುತ್ರರ ಬಗ್ಗೆ ಅವರು ಮನಸ್ಸಲ್ಲಿ ಯೋಚನೆ ಮಾಡಿದಾಕ್ಷಣ ಅವರೇ ಸನತ್ ಕುಮಾರರು ಅವರು ಅಲ್ಲಿಗೆ ಬಂದರು, ಎಲ್ಲರಿಗೆ ಕಂಡ್ರು. ಅವರು ಬ್ರಹ್ಮದೇವರು ಕೇವಲ ಮನಸ್ಸಿನ ಯೋಚನೆಯಿಂದಲೇ ಹುಟ್ಟಿದವರು ಸನತ್ ಕುಮಾರರು. ಅಂದರೆ ಋಜುದೇವತೆಗಳ ಈ ಸಂಸ್ಕಾರ ಎನ್ನುವಂಥದ್ದು ಉಜ್ವಲವಾಗಿರ್ತದೆ, ಅದು ದೇವತೆಗಳಿಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಗುರುರಾಜರು ಮಾಡುವಂತಹ ಈ ಉತ್ಸವವನ್ನು, ಮನೋರಥ ಉತ್ಸವವನ್ನು ಸಕಲ ದಿಕ್ಪಾಲ ದೇವತೆಗಳು ಕೂಡ ಅದನ್ನು ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ. ರಾಜರು ಯಾವ ರೀತಿಯಾಗಿ ಮನೋರಥೋತ್ಸವವನ್ನು ನಡೆಸ್ತಾ ಇದ್ದರೋ ಅದೇ ರೀತಿಯಾಗಿ ಉತ್ಸವವನ್ನು ಮಾಡಬೇಕು ಅಂತ ವಿಪ್ರರಿಗೆ ಆದೇಶವನ್ನು ಮಾಡ್ತಾರೆ. ಇದೇ ರೀತಿಯಾಗಿ ಉತ್ಸವವನ್ನು ನಡೆಸಬೇಕು ಅಂತ ಇವತ್ತಿಗೂ ಕೂಡ ಅದೇ ಸಂಕಲ್ಪದಲ್ಲಿ ಆ ವೃಂದಾವನಾಚಾರ್ಯರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ತ್ರಿವಿಕ್ರಮ ದೇವರ ಉತ್ಸವ ಅದು ನಡೀತಾ ಇದೆ. ಇಂತಹ ಉತ್ಸವವನ್ನು ನೋಡಲಿಕ್ಕೆ ದೇವತೆಗಳೆಲ್ಲ ಬರ್ತಾರೆ ಅನ್ನೋದು ಬಹಳ ವಿಶೇಷ. ಮತ್ತೊಂದು ಅಂಶವನ್ನು ಹೇಳ್ತಾರೆ, ಈ ತ್ರಿವಿಕ್ರಮ ದೇವರ ಉತ್ಸವ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಧರ್ಮರಾಜನ ರಾಜಸೂಯ ಯಾಗ ಇದ್ದಂತೆ ಅಂತ. ರಾಜಸೂಯ ಯಾಗಕ್ಕೂ ತ್ರಿವಿಕ್ರಮ ಉತ್ಸವಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು. ರಾಜಸೂಯ ಯಾಗದಲ್ಲಿ ಏನೆಲ್ಲ ಇತ್ತು? ಭಗವಂತನ ಯಾವ ರೂಪಗಳೆಲ್ಲ ಇತ್ತು? ಭಗವಂತನ ಪರಶುರಾಮ ರೂಪ ಇತ್ತು, ಕೃಷ್ಣ ರೂಪ ಇತ್ತು, ವ್ಯಾಸ ರೂಪ ಇತ್ತು.
ಅದೇ ರೀತಿಯಾಗಿ ತ್ರಿವಿಕ್ರಮ ರಥೋತ್ಸವದ ಈ ಒಂದು ಕಾಲದಲ್ಲಿಯೂ ಕೂಡ, ಈ ಸಂದರ್ಭದಲ್ಲಿಯೂ ಕೂಡ 3 ಭಗವಂತನ ವಿಶೇಷವಾದ ರೂಪ ಇತ್ತು ಅಂತ ನಾವು ಚಿಂತನೆ ಮಾಡಬೇಕಂತೆ. ಒಂದು ಭೂವರಾಹ ರೂಪ, ಹಯಗ್ರೀವ ರೂಪ, ಇನ್ನೊಂದು ತ್ರಿವಿಕ್ರಮ ರೂಪ. ಈ 3 ರೂಪಗಳು, ಭಗವಂತನ 3 ರೂಪಗಳು ಇರುವುದರಿಂದ ಇದು ಕೂಡ ರಾಜಸೂಯ ಯಾಗಕ್ಕೆ ಸಮಾನವಾದದ್ದು ಅಂತ. ಅಷ್ಟು ಮಾತ್ರವಲ್ಲ, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರೇ ಹೇಳ್ತಾರೆ, ಬ್ರಹ್ಮಾದಯ ಸುರ ಯಸ್ಮಾ ದೃಶ್ಯಂತಿಯೇ ಮರ್ತಿವನ್ರವಿಹಿ. ಎಲ್ಲ ಬ್ರಹ್ಮಾದ ದೇವತೆಗಳು ಕೂಡ ಮನುಷ್ಯ ರೂಪದಿಂದ ಪಾಂಡವರು ಮಾಡುವಂತಹ ರಾಜಸೂಯ ಯಾಗದಲ್ಲಿ ಭಾಗವಹಿಸಿದರು. ಅದೇ ರೀತಿಯಾಗಿ ತ್ರಿವಿಕ್ರಮ ದೇವರ ರಥೋತ್ಸವದಲ್ಲಿಯೂ ಕೂಡ ವಾಗೀಶ ಪೂರ್ವಕ ಸರ್ವೇ ಕಸ್ನುಶ್ಚ ಅವಭೃತಸ್ತತಃ ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳು ಕೂಡ ಈ ತ್ರಿವಿಕ್ರಮ ದೇವರ ರಥೋತ್ಸವದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಉಲ್ಲೇಖವನ್ನು ಮಾಡ್ತಾರೆ. ಹಾಗಾದರೆ ನಮಗೆ ನಿಮಗೆ ಕಾಣಿಸ್ತಾರಾ? ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲ ತ್ರಿವಿಕ್ರಮ ರಥೋತ್ಸವಕ್ಕೆ ಬರ್ತೇವೆ, ನಾವು ನೋಡ್ತೇವೆ, ನಾವು ಏನೇನೋ ನೋಡ್ತೇವೆ. ಬಹುಶಃ ದೇವರನ್ನು ಸರಿಯಾಗಿ ನೋಡ್ತೇವೆ ಬಿಡ್ತೇವೋ ಗೊತ್ತಿಲ್ಲ, ಆದರೆ ಬಾಕಿ ಉಳಿದದನ್ನು ಎಲ್ಲವನ್ನೂ ಚೆನ್ನಾಗಿ ನೋಡ್ತೇವೆ. ಆದರೆ ಈ ಉತ್ಸವವನ್ನು ಕಣ್ತುಂಬಿಸಿಕೊಳ್ಳಬೇಕು ಅಂತ ಹೇಳಿಯೇ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಇಂದಿಗೂ ಕೂಡ ಸೌದಾಕ್ಷೇತ್ರಕ್ಕೆ ಬಂದು ತ್ರಿವಿಕ್ರಮ ರಥೋತ್ಸವವನ್ನು ಕಣ್ತುಂಬಿಸಿಕೊಳ್ತಾರೆ. ಇದು ಗುರುರಾಜರು ಮಾಡುವಂಥ ತ್ರಿವಿಕ್ರಮನ ರಥೋತ್ಸವದ ವೈಭವ ಅಂತ ಹೇಳಿ ರಾಜರು ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇಂತಹ ಗುರುರಾಜರನ್ನು ನಾವು ಏನು ಅಂತ ಉಪಾಸನೆ ಮಾಡಬೇಕು, ಹೇಗೆ ಅಂತ ತಿಳಿಬೇಕು ನಾವು ಅವನ್ನು. ರಾಜರೇ ಹೇಳ್ತಾರೆ, ಯುಮಾಂ ದೇವಂ ವಿಜಾನಾತೆ ರುಜುಸ್ಥಂ ಪುಣ್ಯಕರ್ಣರಃ. ಯಾರ್ಯಾರು ನನ್ನನ್ನು ರುಜುದೇವತೆ ಅಂತ ಹೇಳಿ ಉಪಾಸನೆಯನ್ನು ಮಾಡ್ತಾರೋ, ಚಿಂತನೆಯನ್ನು ಮಾಡ್ತಾರೋ, ಸುಯಾತಿ ಇಲಯಂ ಪುಣ್ಯಂ ಯದ್ಗತ್ವಾನ ನಿವರ್ತದೆ. ಅಂತಹ ವ್ಯಕ್ತಿ ಮತ್ತೆ ಅವನು ಹುಟ್ಟಿ ಬಾರದೇ ಇರುವಂತಹ ಫಲವನ್ನು ಪಡೀತಾನೆ. ಮತ್ತೆಂದಿಗೂ ಕೂಡ ಅವನು ಜನ್ಮವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದರ ಅರ್ಥ ಏನು? ಮೋಕ್ಷವನ್ನು ಹೊಂತಾನೆ ಅಂತ ಅರ್ಥ. ಗುರುರಾಜರನ್ನ ರುಜುಗಳು ಅಂತ ಉಪಾಸನೆ ಮಾಡಿದ ಫಲ ಇದು. ಸರಿ, ನಮಗೆ ಈ ವಿಷಯದಲ್ಲಿ ನಂಬಿಕೆ ಇಲ್ಲಪ್ಪ, ನಾವು ನಂಬೋದಿಲ್ಲ, ನಾವು ಒಪ್ಪೋದಿಲ್ಲ, ಈ ಅಂಥವರಿಗೆ ಏನಾಗ್ತದೆ ಅಂತ ಕೇಳಿದರೆ ಅದನ್ನು ರಾಜರು ಹೇಳಿದ್ದಾರೆ. ಯೋಮಾಂ ಗ್ರಹಂ ವಿಜಾನಾತಿ ತಸ್ಯ ಪುಣ್ಯಂ ಹರಾಮ್ಯಹಂ ಅಂತ ಹೇಳಿ ರಾಜರು ಹೇಳ್ತಾರೆ. ಯಾರು ನನ್ನನ್ನು ಮನುಷ್ಯರು ಅಂತ ಹೇಳಿ ಭಾವಿಸ್ತಾರೋ ಅಂಥವರ ಪುಣ್ಯವನ್ನು ನಾನು ಹರಣ ಮಾಡ್ತೇನೆ, ಪುಣ್ಯವನ್ನು ಹ್ರಾಸ ಮಾಡ್ತೇನೆ ಅಂತ ರಾಜರು ಅದನ್ನು ಕೂಡ ಹೇಳ್ತಾರೆ. ನಾವೆಲ್ಲ ಸತ್ಕರ್ಮವನ್ನು ಆಚರಿಸುವುದು ಬಹಳ ಸ್ವಲ್ಪ, ನಮ್ಮಲ್ಲಿ ಪುಣ್ಯದ ಸಂಚಯ ಇಲ್ಲ, ಬಹಳ ಅಲ್ಪ ಪುಣ್ಯವನ್ನು ಮಾಡುವವರು ನಾವೆಲ್ಲ. ಪಾಪಕರ್ಮಗಳನ್ನು ಬಹಳಷ್ಟು ಮಾಡ್ತಾ ಇರ್ತೇವೆ. ಅದರ ಮಧ್ಯದಲ್ಲಿ ನಾವು ಈ ರೀತಿಯಾಗಿ ಏನಾದರೂ ಚಿಂತನೆಯನ್ನು ಮಾಡಿದೆವು ಅಂತಾದರೆ ಮಾಡಿರುವಂಥ ಅಲ್ಪ ಸ್ವಲ್ಪ ಪುಣ್ಯಗಳು ಕೂಡ ಅದು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ. ಸಾಧನೆಯ ಮಾರ್ಗದಲ್ಲಿ ಇರುವಂಥ ವ್ಯಕ್ತಿ ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತಂದರೆ, ಗುರುರಾಜರನ್ನ ರುಜುಗಳು ಅಂತ ಹೇಳಿ ಉಪಾಸನೆಯನ್ನು ಮಾಡಿದರೆ ಅವನು ವಿಶೇಷವಾದ ಶ್ರೇಯಸ್ಸನ್ನು ಹೊಂದಬಹುದು ಅನ್ನುವಂತಹ ಆಶಯವನ್ನು ಗುರುರಾಜರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಮಾಡುವಂತಹ ಪಾಪಗಳು ಎಷ್ಟಿದೆ, ಈ ಒಂದು ಕಡೆಯಲ್ಲಿ ಹೇಳ್ತಾರೆ, ಲಕ್ಷ್ಮೀದೇವಿಗೆ 2 ಎಣಿಸ್ಲಿಕ್ಕಾಗೋದಿಲ್ಲ ಅಂತೆ. ಒಂದು ಭಗವಂತನ ಅನಂತ ಗುಣಗಳು, ಆ ಗುಣಗಳನ್ನು ಎಣಿಸಿದಷ್ಟು ಮುಗಿಯುವುದಿಲ್ಲ, ಆಗ ಆ ಗುಣಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ ಅಂತ ಲಕ್ಷ್ಮೀದೇವಿಗೆ. ಇನ್ನೊಂದು ಅಂಶ ಏನು ಅಂತ ಕೇಳಿದರೆ,